ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ವಿಠ್ಠಲನ ಸನ್ನಿಧಾನದಲ್ಲಿ ಎಲ್ಲ ಹರಿಗುರು ಭಕ್ತರನ್ನು ವಂದಿಸ್ತಾ, ಈ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು 4 ಮಾತುಗಳನ್ನು ಹೇಳಿದರೆ ಆ ಗುರುಗಳಿಗೆ ಪ್ರೀತಿ ಆಗತ್ತೆ ಎಂಬ ಅಭಿಪ್ರಾಯದಿಂದ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನನ್ನದೊಂದು ಪುಷ್ಪವನ್ನು ಸಮರ್ಪಿಸ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ವಾದಿರಾಜ ಉರುಸಾರ್ವಭೌಮರ ಕೃತಿಗಳಲ್ಲಿ ಕೆಲವು ವಿಚಾರಗಳನ್ನು ಇಲ್ಲಿ ಸ್ಮರಣೆ ಮಾಡೋಣ. ಭಾವಿ ಸಮೀರರಾಗಿರ್ತಕ್ಕಂತಹ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ 3 ಭಾಷೆಗಳಲ್ಲಿ ಕೂಡ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸಂಸ್ಕೃತ ವಾಂಗ್ಮಯಕ್ಕೆ, ಅದರಲ್ಲಿಯೂ ವ್ಯಾಸ ವಾಂಗ್ಮಯಕ್ಕೆ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಅವರು ರಚನೆ ಮಾಡಿದಂತಹ ಯುಕ್ತಿ ಮಲ್ಲಿಕ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಯಾಗಿದೆ. ಅಲ್ಲದೆ ಅವರು ಸಂಸ್ಕೃತದಲ್ಲಿ ಶ್ರೀಮದಾಚಾರ್ಯರ ಕೃತಿಗಳಿಗೆ, ಶ್ರೀಮದ್ ಜಯತೀರ್ಥರ ಟೀಕೆಗಳಿಗೆ ಟಿಪ್ಪಣಿಗಳನ್ನು ಬರೆದಿದ್ದಾರೆ. ತೀರ್ಥಪ್ರಬಂಧ, ಸರಸ ಭಾರತಿ ವಿಲಾಸ ಇತ್ಯಾದಿ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲದೆ ಕನ್ನಡದಲ್ಲಿ ಸಾಕಷ್ಟು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಹಾಗೆಯೇ ಸ್ತೋತ್ರ ಪ್ರಪಂಚಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಅಷ್ಟು ಮಾತ್ರ ಅಲ್ಲ, ನಾವು ಜೀವನದಲ್ಲಿ ಹೇಗಿರಬೇಕು, ನಮಗೆ ಅನೇಕ ಸಂದೇಶಗಳನ್ನು ನೀಡತಕ್ಕಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ ವಾದಿರಾಜ ಶ್ರೀಪಾದಂಗಳವರು. ನಾವು ಜೀವನದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ನಮ್ಮ ತಪ್ಪು ಒಪ್ಪುಗಳನ್ನು ಆ ಮುಖ್ಯ ಪ್ರಾಣನ ಅಂತರ್ಯಾಮಿ ಆಗಿರತಕ್ಕಂತಹ ಪರಮಾತ್ಮನಿಗೆ ಹೇಗೆ ಸಮರ್ಪಿಸಬೇಕು, ಎಲ್ಲ ವಿಚಾರಗಳನ್ನು ನಿರೂಪಿಸ್ತಾರೆ. ನಾವು ಹೇಗಿರಬೇಕು, ಏನು ಮಾಡಬೇಕು, ಯಾವ ಮಾತಾಡಬೇಕು, ಮಾತಾಡಲಿಕ್ಕೆ ಬರುತ್ತೆ ನಾವೇನೆಲ್ಲ ಮಾತಾಡ್ತೇವೆ.
ನಮಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರುತ್ತೆ, ನನ್ನ ನಾಲಿಗೆ ತುಂಬ ಶಾರ್ಪ್ ಇದೆ, ನಾನು ಮಾತಾಡಿದ್ದನ್ನೆಲ್ಲ ಕೇಳ್ತಾರೆ, ಖುಷಿ ಆಗತ್ತೆ ಅಂಥೇಳಿ ನಾವು ಏನೇನೋ ಮಾತಾಡೋದಲ್ಲ. ಈ ನಾಲಿಗೆ ಏನೇನೋ ಮಾತಾಡುತ್ತೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ. ನಾಲಿಗೆ ಎರಡು ಕೆಲಸ ಮಾಡುತ್ತೆ, ಒಂದು ತಿನ್ನತ್ತೆ, ಒಂದು ಮಾತನಾಡುತ್ತೆ. ಅದೆರಡೂ ಮಿತವಾಗಿರಬೇಕು. ಅತ್ಯುಕ್ತಿ ಅತಿಭುಕ್ತಿ ಸದ್ಯ ಪ್ರಾಣಾಪಹಾರಿಣಿ ಅಂತ ಒಂದು ಸುಭಾಷಿತ ಇದೆ. ತುಂಬ ಮಾತಾಡಬಾರ್ದು, ತುಂಬ ತಿನ್ನಬಾರ್ದು. ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಉದರಂಭರಣಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಮಾತು ಕೂಡ ಮಿತವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು, ಸತ್ಯವಾಗಿರಬೇಕು. ಅಂತಹ ಮಾತನ್ನೇ ಆಡಬೇಕು. ನಮ್ಮ ಮಾತುಗಳು ಯಾವತ್ತೂ ಒಳ್ಳೆಯದನ್ನೇ ಹೇಳಬೇಕು. ಅನ್ಯಾ ವಾಚೋ ವಿಮುಂಚಥ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾ ವಾಚೋ ವಿಮುಂಚಥ. ಬೇರೆ ಬೇರೆ ಮಾತಾಡಬೇಡಿ, ಪರಮಾತ್ಮನ ಬಗ್ಗೆ ಮಾತಾಡಿ. ನಿಮ್ಮ ನಾಲಿಗೆ ಇದ್ದರೆ ಆ ನಾಲಿಗೆ ಏನು ಮಾಡಬೇಕು ಅಂದರೆ ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯ ವಿಚಾರನೇ ಮಾತಾಡಬೇಕು. ಮಾತಾಡಲಿಕ್ಕೆ ಬರುತ್ತೆ ಅಂತ ಏನೇನೋ ಮಾತಾಡಿಬಿಟ್ರೆ ಅದರಿಂದ ಅನರ್ಥಗಳೇ ಆಗ್ತವೆ. ಅತ್ಯುಕ್ತಿ ಅತಿಭುಕ್ತಿ ಸದ್ಯ ಪ್ರಾಣಾಪಹಾರಿಣಿ ಜಿಹ್ವೆ ಪ್ರಮಾಣಂ ಜ್ಞಾನೀ ಭೋಜನೆ ಭಾಷಣೇಪಿ ಚ. ಮಾತನಾಡುವಾಗಲೂ ಊಟ ಮಾಡುವಾಗಲೂ ಪ್ರಮಾಣ ತಿಳಿದುಕೋ. ಎಷ್ಟು ಬೇಕೋ ಅಷ್ಟೇ ಮಾತಾಡು, ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನು. ನೀನು ಮಾತಾಡುವಾಗ ಏನೇನೋ ಮಾತಾಡಬೇಡ. ಹರಿಮಂದಸ್ವ ಕಲ್ಯಾಣಿ ಸಂಸಾರೋಧತೆ ನೌರ್ಹರಿ. ಸಂಸಾರವನ್ನು ದಾಟಲಿಕ್ಕೆ ಇರತಕ್ಕಂತಹ ಏಕೈಕ ದೋಣಿ, ಬಹಳ ಗಟ್ಟಿಮುಟ್ಟಾಗಿರತಕ್ಕಂತಹ ದೋಣಿ, ಅದು ಯಾವುದು ಅಂದರೆ ಪರಮಾತ್ಮ. ನಮ್ಮನ್ನು ಸಂಸಾರದ ದಾಟಿಸ್ತಕ್ಕಂತಹ ನೌಕೆ ಅದು. ಅಂತಹ ಸಂಸಾರ ಉದಧಿ ಏನಿದೆ, ಸಂಸಾರ ಸಾಗರ, ಈ ಸಂಸಾರ ಸಾಗರವನ್ನು ದಾಟಿಸುವಂತಹ ಶ್ರೇಷ್ಠವಾಗಿರತಕ್ಕಂತಹ ನೌಕೆ ಪರಮಾತ್ಮ. ಅವನಿಗೆ ನಮಸ್ಕಾರ ಮಾಡು, ಅವನ ಬಗ್ಗೆ ಮಾತಾಡು. ಆದ್ದರಿಂದ ವಾದರಾಜರು ಹೇಳಿದರು, ಅನಿಲ ಸಚ್ಛಾಸ್ತ್ರಂ ವ್ಯಾಕುರು. ಅನಿಲ ಅಂದರೆ ವಾಯುದೇವರು, ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರ ಸಚ್ಛಾಸ್ತ್ರ. ಸ್ತೋತ್ರದ ಆರಂಭದಲ್ಲಿ ಅನಿಲ ಶಬ್ದ ಇದೆ. ಮುಖ್ಯ ಪ್ರಾಣದೇವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅನಿಲ ಸಚ್ಛಾಸ್ತ್ರಂ, ಶ್ರೀಮದಾಚಾರ್ಯರ ಶಾಸ್ತ್ರವೇ ಸಚ್ಛಾಸ್ತ್ರ, ಅದುವೇ ಸಿದ್ಧಾಂತ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ಹೇಳ್ತಾರೆ. ಅಂತಹ ಮಧ್ವಾಚಾರ್ಯರ ಸಿದ್ಧಾಂತ ಅದು ಸಚ್ಛಾಸ್ತ್ರ. ಅದನ್ನು ನಾವು ಮಾತಾಡಬೇಕು, ಅದನ್ನು ಕೇಳಬೇಕು, ಅದನ್ನು ಮಾತಾಡಬೇಕು. ನಮ್ಮ ಮಾತು ಯಾವತ್ತೂ ಭಗವಂತನ ವಿಷಯವಾಗಿಯೇ ಮಾತಾಡಬೇಕು. ಅದು ಬಿಟ್ಟು ಇನ್ನೇನೇನೋ ನಾವು ಮಾತಾಡ್ತೇವೆ. ಒಡಲ ಜಾಗಟೆಯ ಮಾಡಿ ನುಡಿಯುವ ನಾಲಿಗೆಯ ಹಿಡಿದು ಬಿಡದೆ ಢಣ ಢಣರೆಂದು ಬಡಿದು ಚಪ್ಪಾಡಿ ಪುಟ. ಇಂಥ ಮಾತನಾಡಬೇಕು. ಅಂತಹ ಪರಮಾತ್ಮನ ವಿಷಯವಾಗಿರತಕ್ಕಂತಹ ಶ್ರೀಹರಿಯೇ ಸರ್ವೋತ್ತಮ ಅಂತ ಹೇಳ್ತಕ್ಕಂತಹ ಶಾಸ್ತ್ರ ಅದು ಸಚ್ಛಾಸ್ತ್ರ, ಅದು ಶ್ರೀಮದಾಚಾರ್ಯರ ಶಾಸ್ತ್ರ. ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಅವತಾರ ಮಾಡಿ ರಚನೆ ಮಾಡಿರತಕ್ಕಂತಹ ಶಾಸ್ತ್ರ. 21 ಕುಭಾಷ್ಯಗಳನ್ನು ವಿಮರ್ಶೆ ಮಾಡಿ ಆ 21 ಶಾಸ್ತ್ರಗಳಿಗಿಂತ ವಿಲಕ್ಷಣವಾಗಿರತಕ್ಕಂತಹ ಸರಿಯಾಗಿರತಕ್ಕಂತಹ ಅರ್ಥವನ್ನು ನಿರೂಪಣೆ ಮಾಡಿರತಕ್ಕಂತಹ ಶಾಸ್ತ್ರ. ಅಂತಹ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂತಹ ಶಾಸ್ತ್ರವನ್ನು ಯಾವತ್ತೂ ನೀನು ವ್ಯಾಖ್ಯಾನ ಮಾತಾಡ್ತಾ ಇರು. ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತೇನು ಆಚಾರ್ಯ ಹೇಳಿದರು, ಅದನ್ನೇ ಹೇಳ್ತಾ ಇದ್ದಾರೆ. ವ್ಯಾಕುರು ಅನಿಲ ಸಚ್ಛಾಸ್ತ್ರಂ. ವಿಷ್ಣು ಸರ್ವೋತ್ತಮತ್ವವನ್ನು ಯಾವಾಗಲೂ ನಾವು ಪ್ರತಿಪಾದನೆ ಮಾಡ್ತಾ ಇರಬೇಕಂತೆ. ಅದನ್ನೇ ಆ ಅಭಿಪ್ರಾಯವನ್ನೇ ಇಟ್ಕೊಂಡು ವಾದರಾಜ ಹೇಳ್ತಾರೆ, ವ್ಯಾಕುರು ಅನಿಲ ಸಚ್ಛಾಸ್ತ್ರಂ. ವಾಯುದೇವರ ಸಚ್ಛಾಸ್ತ್ರ, ಶ್ರೀಮದಾಚಾರ್ಯರ ಸತ್ಸಿದ್ಧಾಂತ, ಇದನ್ನೇ ವ್ಯಾಖ್ಯಾನ ಮಾಡ್ತಾ ಇರೋದು. ಯಾಕೆ
ಏನು ಪ್ರಯೋಜನ? ನಾವು ಪ್ರಯೋಜನವಿಲ್ಲದೆ ಏನು ಕೆಲಸ ಮಾಡಲ್ಲ. ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಯಾವ ಮೂರ್ಖನು, ಯಾವ ದಡ್ಡನು ಏನಾದರೂ ಪ್ರಯೋಜನ ಇಲ್ಲ ಅಂತಾದರೆ ಆ ಕೆಲಸ ಮಾಡಲ್ಲ. ಏನು ಪ್ರಯೋಜನ ಅಂದರೆ ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಕಿಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಶ್ರೀಮದಾಚಾರ್ಯ ಸಿದ್ಧಾಂತವನ್ನು, ಶ್ರೀಮದಾಚಾರ್ಯ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿದರೆ, ಅದನ್ನು ತಿಳ್ಕೊಂಡ್ರೆ ಅದಕ್ಕೆ ಅಕ್ಷಯವಾದ ಫಲ ಮೋಕ್ಷ. ಏನದು? ಆ ಮೋಕ್ಷ ಫಲವನ್ನು ಗಳಿಸಿದರೆ ಮತ್ತೆ ನಮಗೆ ಸಂಸಾರದ ಯಾವ ಕಷ್ಟ ಇಲ್ಲ. ಈ ಸಂಸಾರದಲ್ಲಿ ಸುಖವೂ ಇದೆ, ದುಃಖವೂ ಇದೆ. ಸುಖಕ್ಕಿಂತ ಜಾಸ್ತಿ ದುಃಖ ಇದೆ. ಇದು ನಶ್ವರವಾದ ಸುಖ. ಇದು ಶಾಶ್ವತ ಅಲ್ಲ. ನಾವು ಪಡೆಯತಕ್ಕಂತಹ ಸುಖ, ನಾವು ಗಳಿಸ್ತಕ್ಕಂತಹ ಆಸ್ತಿ ಇದ್ಯಾವುದು ಶಾಶ್ವತ ಅಲ್ಲ. ಇದೆಲ್ಲ ಕ್ಷಣಿಕ. ನಮ್ಮ ಜೀವನ ನಿತ್ಯ. ಯಾವಾಗ ಈ ಶರೀರ ಬಿದ್ದು ಹೋಗುತ್ತೆ ಗೊತ್ತಿಲ್ಲ. ಅನಿತ್ಯಾನಿ ಶರೀರಾಣಿ ವಿಭವ ಶಾಶ್ವತೋ ನಹಿ ವಿಭವ ಶಾಶ್ವತೋ ನಹಿ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಯಾವಾಗ ನಾವು ಧರ್ಮಾಚರಣೆ ಮಾಡಬೇಕು. ಯಾಕೆಂದರೆ ಈ ಶರೀರ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ನಾವು ನೆಚ್ಚಿಕೊಂಡ ಸಂಪತ್ತು ಯಾವಾಗ ಬಿದ್ದು ಹೋಗುತ್ತೆ ಗೊತ್ತಿಲ್ಲ. ಇವತ್ತು ರಾಜನಾಗಿ ಮೆರೆತಕ್ಕಂತಹ ವ್ಯಕ್ತಿ ನಾಳೆ ಪರಪ್ಪನ ಅಗ್ರಹಾರಕ್ಕೂ ಹೋಗ್ಬೋದು. ಯಾವುದು ಶಾಶ್ವತ ಅಲ್ಲ. ಆದ್ದರಿಂದ ಈ ಶರೀರ ಅನಿತ್ಯ, ಈ ಸಾಂಸಾರಿಕ ಸುಖ, ಈ ವೈಭವ ಇದೆಲ್ಲವೂ ಅನಿತ್ಯ. ಮತ್ತು ಯಾವಾಗ ಬೇಕಾದರೂ ನಮಗೆ ಮೃತ್ಯು ಬರ್ಬೋದು. ಅದು ಹುಟ್ಟುವಾಗಲೇ ನಿಶ್ಚಿತವಾಗಿರುತ್ತೆ. ಈ ಮನುಷ್ಯನಿಗೆ ಯಾವಾಗ ಹುಟ್ಟು ಯಾವಾಗ ಸಾವು ಅಂತ ಹುಟ್ಟುವಾಗಲೇ ಸಾವು ನಿಶ್ಚಿತ ಆಗಿರುತ್ತೆ. ಆದ್ದರಿಂದ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ. ಅಲ್ಲಿವರೆಗೆ ಧರ್ಮಾಚರಣೆ ಮಾಡ್ತಾನೇ ಇರಬೇಕು. ಯಾವಾಗ ಆರಂಭಿಸಬೇಕು, ಎಲ್ಲಿವರೆಗೆ ಮಾಡಬೇಕು? ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಹೇಳಿ ಕೌಮಾರಾವಸ್ಥೆಯಿಂದ ಆರಂಭಿಸಬೇಕು. ಆರಂಭ ಯಾವಾಗಂದ್ರೆ ಕೌಮಾರಾವಸ್ಥೆಯಲ್ಲಿ. ಎಲ್ಲಿವರೆಗೆ? ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ. ಎಲ್ಲಿವರೆಗೆ ಧರ್ಮಾಚರಣೆ ಮಾಡ್ತಾನೆ ಇರಬೇಕು. ಇಲ್ಲಿ ಇದು ಒಂದೇ ನಿತ್ಯ, ಇದೊಂದೇ ಸತ್ಯ. ನಮ್ಮ ಬದುಕನ್ನು ಸುಂದರಗೊಳಿಸುವಂಥದ್ದು ಈ ಧರ್ಮ ಮಾತ್ರ. ಈ ಧರ್ಮ ನಮ್ಮ ಜೀವನದಲ್ಲಿ ಒಂದು ಭರವಸೆ ಮತ್ತೊಂದು ಭಯ, ಇವುಗಳ ಮೂಲಕವಾಗಿ ನಮ್ಮ ಬದುಕನ್ನು ಸುಂದರವಾಗಿ ಕಟ್ಟಿಕೊಡ್ತದೆ. ನಮಗೆ ಭರವಸೆ, ಇದು ಮಾಡಿದರೆ ಒಳ್ಳೆಯದಾಗತ್ತೆ. ಆ ಭರವಸೆಯಿಂದ ನಾವು ಯಾವತ್ತೂ ಒಳ್ಳೆಯ ಕೆಲಸ ಮಾಡ್ತಾ ಹೋಗ್ತೀವಿ. ಆಗ ನಮ್ಮ ಜೀವನ ಸುಂದರವಾಗ್ತದೆ. ಮತ್ತು ನಾನು ಈ ದಾರಿ ತುಳಿದ್ರೆ ನಾನು ಮುಂದೆಲ್ಲ ಬಿದ್ದು ಹೋಗ್ತೇನೆ, ಅನರ್ಥ ಇದೆ, ಅಪಾಯ ಇದೆ ಅಂತ ಭಯದಿಂದ ನಾವು ಸರಿಯಾದ ದಾರಿ ನಡೀತೇವೆ. ಹೀಗೆ ಧರ್ಮ ನಮ್ಮಲ್ಲಿ ಭರವಸೆ, ಭಯ ಇವುಗಳನ್ನು ಮೂಡಿಸುವ ಮೂಲಕವಾಗಿ ನಮ್ಮ ಬದುಕನ್ನು ಸುಂದರಗೊಳಿಸುವಂಥದ್ದು ಧರ್ಮ. ಅಂತಹ ಧರ್ಮ ಸಂಗ್ರಹವನ್ನು ನಿರಂತರ ಮಾಡ್ತಾ ಇರಬೇಕು. ಅದಕ್ಕೋಸ್ಕರವಾಗಿಯೇ ವೇದ ಹೊರಟಿದ್ದು, ನಮ್ಮ ದುಃಖವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದು. ಅದುಃಖ ಮಿತರ ಸರ್ವಂ ಜೀವಾಯೇವನು ದುಃಖಿನಃ. ದುಃಖ ಯಾರಿಗಿದೆ ಹೇಳಿ? ಈ ಜಡವಾದ ವಸ್ತುವಿಗೆ ದುಃಖ ಇಲ್ಲ. ದುಃಖ ಇರುವಂಥದ್ದು ನಮ್ಮಂತಹ ಜೀವರಿಗೆ. ಅದುಃಖ ಮಿತರ ಸರ್ವಂ ಜೀವಾಯೇವ ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಶ ಪ್ರವರ್ತತೆ. ನಮ್ಮ ದುಃಖವನ್ನು ಕಳೆದುಕೊಳ್ಳಿಕ್ಕೋಸ್ಕರವಾಗಿಯೇ ವೇದ ಇರುವಂಥದ್ದು. ಆ ವೇದವನ್ನು ನಾವು ಅರ್ಥೈಸ್ಕೊಳ್ತಾ ಹೋದಾಗ ಏನೇನೋ ವಿಪರೀತ ಅರ್ಥ, ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ ನಮಗೆ ವೇದ ಸರಿಯಾಗಿ ತೆರೆದುಕೊಳ್ಳಿಲ್ಲ. ಅದಕ್ಕೋಸ್ಕರವಾಗಿ ಕರುಣಾಳವಾಗಿರ್ತಕ್ಕಂತಹ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡಿ ವೇದಗಳನ್ನು ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಬ್ರಹ್ಮಸೂತ್ರ ಬರೆದರು. ಆ ಬ್ರಹ್ಮಸೂತ್ರ ನಮಗೆ ಅರ್ಥ ಆಗಲಿಲ್ಲ. ಯಾರ್ಯಾರೋ ಅದಕ್ಕೆ ಭಾಷ್ಯ ಬರೀತಾ ಹೋದರು. 21 ಜನ ಭಾಷ್ಯ ಬರೆದರು. ಯಾವ ಭಾಷ್ಯವೂ ವೇದದ ಆಂತರ್ಯವನ್ನು ತಿಳಿಸಲೇ ಇಲ್ಲ. ವೇದದ ನಿಜವಾದ ಅರ್ಥವನ್ನು ತೆರೆದಿಟ್ಟದ್ದು ಮಧ್ವಾಚಾರ್ಯ ಶಾಸ್ತ್ರ. ಅದಕ್ಕೆ ಅದನ್ನು ಅನಿಲ ಸಚ್ಛಾಸ್ತ್ರಂ ಅಂತ ಹೇಳಿದರು.
ವಾದಿರಾಜರು. ಅದು ಅನಿಲನ ವಾಯುದೇವರ ಸಚ್ಛಾಸ್ತ್ರ, ಅದು ಒಂದೇ. ಸಂಸಾರದಿಂದ ನಮ್ಮನ್ನು ದಾಟಿರುವಂಥದ್ದು ಅದು ಒಂದೇ, ಇನ್ಯಾವುದೂ ಅಲ್ಲ. ಈ ಸಂಸಾರದ ದುಃಖವೇ ಇರುವಂಥದ್ದು. ಸುಖ ಅದು ಬೆನ್ನಲ್ಲಿ ದುಃಖವನ್ನು ಕಟ್ಟಿಕೊಂಡೇ ಬರುವಂಥದ್ದು. ಆರಂಭದಲ್ಲಿ ಸುಖ ಅನಿಸುತ್ತೆ, ಮತ್ತೆ ದುಃಖ. ಸುಖ ಏನಿರಬೇಕಂದ್ರೆ ಮೊದಲು ಕಷ್ಟ ಇರಬೇಕು, ಆಮೇಲೆ ಸುಖ ಬರಬೇಕು. ಆಗ ಸುಖದ ರುಚಿ ಜಾಸ್ತಿ. ಕತ್ತಲೆಯಲ್ಲಿ ಇದ್ದವನಿಗೆ ಬೆಳಕು ಬಂದಾಗ ಲೈಟ್ ಬಂದದ್ದು ಖುಷಿ ಆಗುತ್ತೆ. ಬೆಳಕಿನಲ್ಲಿ ಇದ್ದವನಿಗೆ, ಕತ್ತಲೆಯನ್ನು ಕಾಣದವನಿಗೆ ಒಂದು ದಿನ ಪೂರ್ತಿ ಮೈಸೂರಲ್ಲಿ ಕರೆಂಟೇ ಇಲ್ಲ ಅಂತಾದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಇರಲಿಕ್ಕೆ ಆಗೋದಿಲ್ಲ ಅವನಿಗೆ, ಒಂದು ನಿಮಿಷ ಇರಲಿಕ್ಕೆ ಆಗೋದಿಲ್ಲ. ಕಷ್ಟವನ್ನು ಅನುಭವಿಸಿದವನಿಗೆ ಸುಖ ಹೆಚ್ಚು ಖುಷಿ ಆಗುತ್ತೆ. ಬಿಸಿಲಲ್ಲಿ ಬಳಲಿ ಬಂದವನಿಗೆ ನೆರಳು ತಂಪಾದ ನೆರಳು ಅನಿಸುತ್ತೆ. ನೆರಳಲ್ಲಿದ್ದವನಿಗೆ ಮರದಲ್ಲಿ ನಿಂತ್ಕೊಂಡ್ರೆ ಏನೂ ಅನಿಸಲ್ಲ. ದುಃಖದ ಸ್ವಾರಸ್ಯ ಗೊತ್ತಾದರೆ ಮಾತ್ರ ಸುಖದ ಸ್ವಾರಸ್ಯ ಗೊತ್ತಾಗುತ್ತೆ. ಹಾಗಾಗಿ ಈ ದುಃಖಮಯವಾಗಿರ್ತಕ್ಕಂಥ ಸಂಸಾರದ ಅನುಭವ ಆದ ಮೇಲೆ ನಾವು ಮುಕ್ತಿಗೆ ಯೋಗ್ಯರಾಗ್ತೇವೆ. ಅದಕ್ಕೋಸ್ಕರವಾಗಿ ನಮ್ಮ ಉದ್ಧಾರಕ್ಕೋಸ್ಕರವಾಗಿ ನಮ್ಮ ಕರ್ಮಾನುಸಾರ ಭಗವಂತ ಈ ಭೂಮಿಗೆ ತರ್ತಾನೆ. ಇದನ್ನು ಅರಿತುಕೊಂಡು ಅವನನ್ನು ತಿಳಿಯತಕ್ಕಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡು, ಅದನ್ನು ವ್ಯಾಖ್ಯಾನ ಮಾಡು, ಆಗ ನೀನು ಉದ್ಧಾರ ಆಗ್ತೀಯಾ ಎಂಬುದಾಗಿ ಈ ವಾದಿರಾಜರು ಒಂದು ಪುಟ್ಟ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಶಾಸ್ತ್ರ, ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲ ಭವಶ್ಚ ವಿಘ್ನಾ ಯತ್ಸಾರಭೂತಂ ತದುಪಾಸಿತವ್ಯಂ ಹಂಸೋ ಯಥಾ ಕ್ಷೀರ ಮಿವಾಂಬ ಮಿಶ್ರಂ. ಇವತ್ತು ನಾನಾ ವಿಚಾರಗಳು ನಮ್ಮ ಮುಂದೆ, ನಮ್ಮ ಮನಸ್ಸನ್ನು ಹಾಳು ಮಾಡತಕ್ಕಂತಹ, ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂತಹ ವಿಚಾರಗಳು ತುಂಬ ಇವೆ. ಅಂತಹ ವಿಚಾರಗಳಲ್ಲಿ ಯಾವುದು ಸರಿಯಾದ ವಿಚಾರ? ಯತ್ಸಾರಭೂತಂ ತದುಪಾಸಿತವ್ಯಂ. ನಾವು ಯಾವುದನ್ನು ಹಿಡಿಬೇಕು? ಎಲ್ಲವನ್ನು ಅಧ್ಯಯನ ಮಾಡಿಬಿಡೋಣ, 4 ವೇದ ಅಧ್ಯಯನ ಮಾಡೋಣ, ಅಷ್ಟು ಆಯುಷ್ಯ ಇದೆಯಾ ನಮಗೆ? ಒಂದೊಂದು ವೇದವೇ ಅಧ್ಯಯನ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಕೊನೆ ಪಕ್ಷ ಸ್ವಾಧ್ಯಾಯ ಅಧ್ಯೇತವ್ಯ, ಅದನ್ನಾದರೂ ಓದಬೇಕು. ನಿತ್ಯ ಸ್ವಾಧ್ಯಾಯ ಬಿಡಬಾರದು ಅಂತ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ಗುರು ಶಿಷ್ಯನಿಗೆ ವೇದಾಧ್ಯಯನ ಮಾಡಿಸಿದ ಮೇಲೆ ಹೇಳ್ತಾರೆ. ನಿತ್ಯ ವೇದಾಧ್ಯಯನ ಮಾಡಬೇಕು, ನಿತ್ಯ ಪ್ರವಚನ ಮಾಡಬೇಕು ಅಂತ. ಅಷ್ಟು ಕಾಲ ಇಲ್ಲ, ಅತ್ಯಲ್ಪ ಕಾಲ. ಭಾವಶ್ಚ ವಿಘ್ನ. ಮಾಡೋಣ ಅಂದರೆ ಓದಿಗಂದು ಕೂಡ್ತೀವಿ, ಕರೆಂಟ್ ಹೋಯ್ತು. ಏನೋ ಅಪರೂಪಕ್ಕೆ ಒಳ್ಳೆ ಬುದ್ಧಿ ಬಂದಿರುತ್ತೆ, ಇವತ್ತಿಂದ ಶುರು ಮಾಡೋಣ ಓದಲಿಕ್ಕೆ, ಇನ್ನೇನು ಪರೀಕ್ಷೆ ಬರುತ್ತೆ, ಆಯಿತು ಡಿಸೆಂಬರ್ ಕಳೀತೀನಿ, ಜನವರಿ ಹೊಸ ವರ್ಷ ಬಂತು, ಮಾರ್ಚಲ್ಲಿ ಪರೀಕ್ಷೆ, 3 ತಿಂಗಳು ಚೆನ್ನಾಗಿ ಓದೋಣ ಅಂತ ಜನವರಿ 1ನೇ ತಾರೀಕು ನಾವು ಆಲೋಚನೆ ಮಾಡಿ ಶುರು ಮಾಡ್ತೇವೆ. ಅವತ್ತೇ ಏನೋ ವಿಘ್ನ ಬರುತ್ತೆ. ಯಾವತ್ತೂ ಶ್ರೇಯಾಂಶ ಬಹು ವಿಘ್ನಾನಿ, ಒಳ್ಳೆ ಕೆಲಸಕ್ಕೆ ವಿಘ್ನ ಜಾಸ್ತಿ. ಆದ್ದರಿಂದ ಎಲ್ಲ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಆಗಲ್ಲ. ಯತ್ ಸಾರಭೂತಂ, ಎಲ್ಲ ಶಾಸ್ತ್ರಗಳ ಸಾರ ಯಾವುದು ಅಂದರೆ ಅದು ಶ್ರೀಮದಾಚಾರ್ಯರ ಸಿದ್ಧಾಂತ. ಇಡೀ ವೇದ ಓದಬೇಕಂತಿಲ್ಲ. ಇಡೀ ವೇದದಲ್ಲಿ ಏನಿದೆ ಅದನ್ನು ಮಧ್ವಾಚಾರ್ಯರು ನಮಗೆ ವಿಸ್ತಾರವಾಗಿಯೂ ಹೇಳ್ತಾರೆ, ಸಂಕ್ಷೇಪವಾಗಿ ಹೇಳ್ತಾರೆ. ಸಂಕ್ಷೇಪ ವಿಸ್ತಾರಾಭ್ಯಾಮಿ ಕಥೆಯಂತಿ ಮನೀಷಿನ. ಸಂಕ್ಷೇಪವಾಗಿ ಹೇಳಲಿಕ್ಕೆ ಗೊತ್ತಿದೆ, ವಿಸ್ತಾರವಾಗಿ ಹೇಳಲಿಕ್ಕೆ ಗೊತ್ತಿದೆ. ವಿಸ್ತಾರವಾಗಿ ಹೇಳಿದ್ದನ್ನು ಓದ್ಕೊಂಡು ಪುರುಸತ್ತಿಲ್ಲ, ಆಗಲ್ವಾ? ನಮ್ಮಿಂದ ತುಂಬ ಕರುಣೆ. ಹಾಗಾದ್ರೆ ಇಷ್ಟನ್ನಾದರೂ ಕಲಿಯಿರಿ. ಭಾಷ್ಯನೂ ಬರೆದ್ರು, ಅಣುಭಾಷ್ಯನೂ ಬರೋದು. ಭಾಷೆ ನಿಮಗೆ ನಿತ್ಯ ಪಾರಾಯಣ ಮಾಡಲಿಕ್ಕೆ ಆಗಲ್ವಾ? ಅಣುಭಾಷೆ ಆದರೂ ಪಾರಾಯಣ ಮಾಡಿ. ನೋಡಿ ಎಷ್ಟು ಕಾರುಣ್ಯ ಮಧ್ವಾಚಾರ್ಯ ನಮ್ಮ ಮೇಲೆ. ನಮಗೆ ಸಮಯ ಇಲ್ಲ, ಇಷ್ಟನ್ನಾದರೂ ಓದಿ. ಸಾರಭೂತವಾದದ್ದು ಸಕಲ ವೇದದ ಸಾರ. ಇಡೀ ವೇದದಲ್ಲಿ ಏನಿದೆ ಅದಕ್ಕೆ ಎಲ್ಲ ಭಾಷೆಗಳನ್ನು ಓದಬೇಕಂತಿಲ್ಲ. ಶ್ರೀಮದಾಚಾರ್ಯ ಸಿದ್ಧಾಂತ ಓದಿದ್ರೆ ಸಾಕು. ಎಲ್ಲ ಭಾಷೆಗಳು ನಮ್ಮ ಮುಂದೆ ಇವೆ. ಹಂಸಕ್ಷೀರ ನ್ಯಾಯದ ಹಾಗೆ ನೀವು ಅದನ್ನು ಸ್ವೀಕಾರ ಮಾಡಿ, ಯಾವುದು ಸರಿಯೋ ಅದನ್ನು ವಿಮರ್ಶೆ ಮಾಡಿ ಸ್ವೀಕಾರ ಮಾಡಿ. ಇದು ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಪೂರ್ವಿಕರು ಕೊಟ್ಟಂತಹ ಒಂದು ಸ್ವಾತಂತ್ರ್ಯ. ಬೇರೆ ಯಾವ ಮತಗಳಲ್ಲಿ ಸ್ವಾತಂತ್ರ್ಯ ಇಲ್ಲ. ಕೃಷ್ಣ ಅಷ್ಟು ಭಗವದ್ಗೀತೆ ಉಪದೇಶ ಮಾಡಿದ,
ಯಥೇಚ್ಛಿಸಿ ತಥಾ ಕುರು ಅಂತ ಕೊನೆಗೆ. ಅದಕ್ಕೆ ಅರ್ಥ ಬೇರೆ ಇದೆ, ಇನ್ನೊಂದು ಅರ್ಥ ಇದೆ. ಯಥೇಚ್ಛಿಸಿ ತಥಾ ಕುರು, ನಿನಗೆ ಇಷ್ಟ ಬಂದ ನಾನು ಹೇಳಿದ್ದೇನೆ, ನಿನ್ನ ಇಷ್ಟ ಅಂತ. ಇಷ್ಟು ಒಂದು ಸ್ವಾತಂತ್ರ್ಯ ಯಾವ ಧರ್ಮದಲ್ಲೂ ಇಲ್ಲ. ನಿಮಗೆ ಬಿಟ್ಟಿದ್ದಾರೆ, ವಿಚಾರ ಮಾಡಿ ಯಾವ ಸರಿಯಾದೋ ಅದನ್ನು ಹಂಸ ಕ್ಷೀರ ನ್ಯಾಯದ ಹಾಗೆ. ಹಂಸ ನೀರು ಹಾಲು ಬೆರೆಸಿಟ್ರೆ ಅದು ಹಾಲನ್ನು ಮಾತ್ರ ಬೇರ್ಪಡಿಸ್ಕೋಬೋದಂತೆ, ನಮಗೆ ಗೊತ್ತಾಗಲ್ಲ ಬೇಡಿ. ಮತ್ತು ನಮಗೆ ಹಾಲಿನ ನೀರೇ ಜಾಸ್ತಿ ಇರೋದು, ಹೇಗೆ ಬೇರ್ಪಡಿಸ್ತೀರಾ? ಬೇರ್ಪಡಿಸಿದ್ರೆ ಮತ್ತೆ ಹಾಲು ಇಲ್ಲೇ ಇಲ್ಲ, ಬರೀ ನೀರೇ ಇಲ್ಲಿ ಅಲ್ವಾ? ಹಾಲಿಗೆ ನೀರು ಹಾಕ್ತಾರೋ ನೀರು ಹಾಲು ಹಾಕ್ತಾರೋ ಗೊತ್ತಿಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ಹಾಲು ಅಲ್ವಾ? ನಮಗೆ ಗೊತ್ತಾಗಲ್ಲ. ಹಂಸಕ್ಷೀರ ನ್ಯಾಯದ ಹಾಗೆ ನೋಡಿ, ನೀವೇ ನೋಡಿ ಯಾವುದು ಸರಿ ಅಂತ. ಹನುಮನ ಮತವೇ ಹರಿಯ ಮತ. ಎಲ್ಲಿ ವಾಯುದೇವರಿದ್ದಾರೆ ಅಲ್ಲಿ ಪರಮಾತ್ಮ ಬರ್ತಾನೆ. ವಾಯುದೇವರಿದ್ದಲ್ಲಿ ಸುಗ್ರೀವ ಇದ್ದ, ಅದಕ್ಕೆ ರಾಮ ಸುಗ್ರೀವನನ್ನು ಹುಡ್ಕೊಂಡ್ಬಂದ, ಸುಗ್ರೀವನನ್ನು ರಕ್ಷಣೆ ಮಾಡಿದ. ಅದೇ ಹನುಮ ಭೀಮನಾಗಿದ್ದಾಗ ಭೀಮ ಎಲ್ಲಿದ್ದಾನೆ? ಪಾಂಡವರಲ್ಲಿದ್ದಾನೆ, ಪಾಂಡವರ ಜೊತೆ ಇದ್ದಾನೆ. ಅಂತಹ ಭೀಮನ ಕಡೆಗೆ ಕೃಷ್ಣ ಬಂದ. ಇದನ್ನು ಆಚಾರ್ಯ ಬಹಳ ಸ್ವಾರಸ್ಯವಾಗಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ಎಲ್ಲಿ ಮುಖ್ಯ ಪ್ರಾಣದೇವರಿರ್ತಾರೋ ಅಲ್ಲಿ ಪರಮಾತ್ಮ ಬರ್ತಾನೆ. ನಮ್ಮ ದೇಹಕ್ಕೂ ಪರಮಾತ್ಮ ಬರಬೇಕಾದ್ರೆ ಮೊದಲು ಮುಖ್ಯ ಪ್ರಾಣದೇವರು ಬರಬೇಕು. ಮುಖ್ಯ ಪ್ರಾಣ ಬಂದ ಮೇಲೆ ಪರಮಾತ್ಮ ಬರ್ತಾನೆ. ಮುಖ್ಯ ಪ್ರಾಣ ಹೊರಟು ಹೋದರೆ ಮತ್ತೆ ಏನಿಲ್ಲ, ಈ ಶರೀರದಲ್ಲಿ ಏನೂ ಇಲ್ಲ. ಮುಖ್ಯ ಪ್ರಾಣ ಪರಮಾತ್ಮನ ನೆರಳಿನ ಹಾಗೆ ನಮ್ಮ ಹೃದಯದಲ್ಲಿ ಮೂಲೇಶ ನಾಮಕನಾಗಿ ಅವನ ಜೊತೆಯಲ್ಲೇ ಇರ್ತಾನೆ. ನಾವು ಮುಖ್ಯ ಪ್ರಾಣನ ಬಿಟ್ಟರೆ ಅಲ್ಲಿ ಪರಮಾತ್ಮನಿರಲ್ಲ. ಆದ್ದರಿಂದ ಮುಖ್ಯ ಪ್ರಾಣ ಜೀವೋತ್ತಮ, ಪರಮಾತ್ಮ ಸರ್ವೋತ್ತಮ. ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ತಿಳಿಸ್ತಕ್ಕಂತಹ ಮುಖ್ಯ ಪ್ರಾಣದೇವರ ಶಾಸ್ತ್ರ ಅನಿಲ ಸಚ್ಶಾಸ್ತ್ರ, ಅದು ಸಚ್ಶಾಸ್ತ್ರ, ಶ್ರೇಷ್ಠವಾಗಿರ್ತಕ್ಕಂತಹ ಶಾಸ್ತ್ರ. ಅದುವೇ ನಿಜವಾದ ಶಾಸ್ತ್ರ. ಅದನ್ನು ನೀನು ವ್ಯಾಖ್ಯಾನ ಮಾಡು, ಅದನ್ನು ನೀನು ಅಧ್ಯಯನ ಮಾಡು, ಅದನ್ನೇ ಮಾತಾಡು, ಬೇರೇನು ಮಾತಾಡಬೇಡ ಅಂತ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಮಧ್ವಮತವೇ ಮತ ಅಂತ ಸ್ವೀಕಾರ ಮಾಡು, ಅಸ್ಸೈವ ಸನ್ಮತಂ ಸ್ವೀಕುರು. ಈ ಮತವನ್ನೇ ಸ್ವೀಕಾರ ಮಾಡು. ಯಾಕೆ? ಎಲ್ಲಿ ಒಳ್ಳೇದಿರುತ್ತೋ ಅದು ನಾವು ತಗೋತೇವೆ ಯಾವತ್ತೂ ಹಾಗೆ. ಅದು ಯಾರೇ ಹೇಳಲಿ, ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ತಗೊಳ್ಳೋದು ಬೇಡಪ್ಪ. ಯುಕ್ತಿಯುಕ್ತವಾದ್ದನ್ನು ಯಾರೇ ಹೇಳಿರಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಸಣ್ಣವರೇ ಇರಲಿ, ದೊಡ್ಡವರೇ ಇರಲಿ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಹಾಗಿರುವಾಗ ಅಯುಕ್ತಂ ನೈವಚಗ್ರಾಹ್ಯಂ, ಅಯುಕ್ತವಾದನ್ನು ಯಾವತ್ತೂ ಸ್ವೀಕಾರ ಮಾಡಬಾರ್ದು. ಅಂತಹ ಮಧ್ವಮತವನ್ನೇ ಸನ್ಮತ ಅಂತ ಸ್ವೀಕಾರ ಮಾಡು. ಮಧ್ವಾಚಾರ್ಯ ಅವತಾರ ಮಾಡಿದಾಗ ಸ್ವಲ್ಪ ಸಮಯ ಬಹಳ ಗೊಂದಲ ಆಯಿತು. ಇವನು ಯಾವನೋ ಹೊಸ ವ್ಯಕ್ತಿ ಬಂದಿದ್ದಾನೆ, ಇವನು ಹೇಳ್ತಕ್ಕಂಥ ವಿಚಾರ ಬೇರೆಯೇ ಇದೆ, ಆದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇದು ಹಿಂದಿನವರೆಲ್ಲ ಹಿಂದಿನದೇ ಚೆನ್ನಾಗಿದೆ ಅಂದ್ಕೊಂಡಿದ್ರು. ಹೊಸ ವಿಚಾರ ಬರೋ ತನಕ ಹಳೆ ವಿಚಾರ ಅಸ್ತಿತ್ವದಲ್ಲಿರ್ತದೆ. ಹೊಸ ವಿಚಾರ ಬಂದಾಗ ಮನುಷ್ಯ ತುಲನೆ ಮಾಡ್ತಾನೆ, ಅದು ಸರಿಯೋ ಇದು ಸರಿಯೋ ಅಂತ. ತುಂಬ ಗೊಂದಲ ಆಯಿತು, ಯಾವುದು ಸರಿ. ಈವರೆಗೆ 21 ಜನ ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಮಾಡಿದರು. ಈಗ ಇನ್ನೊಬ್ಬ ಹೊಸ ಬಂದಿದ್ದಾನೆ, ಇವೊಂದು ಹೊಸದಾಗಿಯೇ ಮಾತಾಡ್ತಾ ಇದ್ದಾನೆ. ಯಾಕೋ ಇದು ಸರಿ ಅಂತ ಅನಿಸ್ತಾ ಇದೆ, ಇದುವೇ ಸರಿಯಾ? ಅಷ್ಟು ಸುಲಭದಲ್ಲಿ ಒಪ್ಕೊಳ್ಳಿಕ್ಕೂ ಆಗಲ್ಲ. ಯಾಕೆ? ನಾವು ನಮ್ಮಪ್ಪ ಅವರಪ್ಪ ಅಪ್ಪ ನೆಟ್ಟ ಆರದ ಮರಕ್ಕೆ ನಾವು ಜೋತಾಡಬೇಕಲ್ಲ ಅಲ್ವಾ? ಅದನ್ನು ಹೇಗೆ ಬಿಡಲಿಕ್ಕಾಗುತ್ತೆ? ವಿಚಾರದಲ್ಲಷ್ಟೇ ನಮ್ಮ ತಾಕಲಾಟೇನಿದ್ರು ವಿಚಾರದಲ್ಲಿ. ನೀನು ಯಾವ ಧರ್ಮದಲ್ಲಿ ಬೇಕಾದರೂ ಇರು, ನೀನು ನಿನ್ನ ವಿಚಾರ ನೀನು ಹೇಳ್ತೀಯ, ನನ್ನ ವಿಚಾರ ನಾನು ಹೇಳ್ತೇನೆ, ಯಾವುದು ಸರಿತ ನೀನೇ ತೀರ್ಮಾನ ಮಾಡು. ಈ ಥರ ಗೊಂದಲ ತುಂಬ ಆಯಿತು ಮಧ್ವಾಚಾರ್ಯ ಬಂದಾಗ. ಭಗವಂತನ ಆಜ್ಞೆಯಂತೆ ಭಾಷ್ಯ ರಚನೆ ಮಾಡಿದರು. ಆಮೇಲೆ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲ ಕಡೆ ಅದ್ವೈತ ಬಹಳ ಬೇರು ಬಿಟ್ಟಿತ್ತು. ಈ ಹೊಸ ವಿಚಾರವನ್ನು ಕೆಲವರು ವಿಮರ್ಶೆ ಮಾಡಲಿಕ್ಕೆ ಹೊರಟರು. ಏನೋ ಹೇಳ್ತಾನೆ ಅಂತ ಕೆಲವರು ಉದಾಸೀನ ಮಾಡಿದರು.
ಆ ಕಾಲದಲ್ಲಿ ಕೆಲವು ವಂಶಗಳಿದ್ದವು. ಅವರು ಅದ್ವೈತವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದವರು. ಏನೋ ಅಷ್ಟೇ ಗೊತ್ತಿರಲಿಲ್ಲ, ಮಧ್ವಾಚಾರ್ಯ ಸರಿ ಕಾಣ್ತು, ಒಪ್ಕೊಂಡ್ಬಿಟ್ರು ಅಂತಲ್ಲ. ಅವರು ಪ್ರಕಾಂಡ ಪಂಡಿತರು. ಅವರ ಮನೆತನವೇ ಹಾಗೆ. ಅವರು ಸಪಾದ ಲಕ್ಷ 1.25 ಲಕ್ಷ ಗ್ರಂಥ ಅದ್ವೈತ ವೇದಾಂತದ್ದು ಅದೆಲ್ಲವನ್ನು ಚೆನ್ನಾಗಿ ಅರಗಿಸಿಕೊಂಡವರು. ಅದ್ವೈತ ವೇದಾಂತದಲ್ಲಿ ಒಂದು ಪ್ರಬುದ್ಧವಾಗಿ ಮಾತನಾಡ್ತಕ್ಕಂಥವರು, ಅಥೆಂಟಿಕ್ಕಾಗಿ ಮಾತಾಡ್ತಕ್ಕಂಥವರು ಅಂದರೆ ಆ ಕಾಲದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರು ಕೂಡ ಅದ್ವೈತ ಮತವನ್ನು ಅವಲಂಬಿಸಿದವರು. ಅವರಿಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಯಾಕೋ ಸರಿಯಿಲ್ಲ ಅಂತ ಅನಿಸ್ತಾ ಇತ್ತು. ಯಾವಾಗ ಮಧ್ವಾಚಾರ್ಯರ ಒಂದು ಹೊಸ ವಿಚಾರದ ಗಾಳಿ ಬೀಸಲಿಕ್ಕೆ ಆರಂಭಿಸಿತು, ಆವಾಗ ಇವರು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದರು. ತ್ರಿಗುಣಾಚಾರ್ಯ ದೊಡ್ಡ ಪಂಡಿತರವರು, ಆಶು ಕವಿಯಾಗಿದ್ದರು. ಬಾಲ್ಯದಲ್ಲಿಯೇ ಕಾವ್ಯ ರಚನೆ ಮಾಡ್ತಾಯಿದ್ರು. ಅಂಥ ಶ್ರೇಷ್ಠ ಪಂಡಿತ. ಇವತ್ತು ಪ್ರತಿಯೊಬ್ಬ ಮಾಧ್ವ ಯಾವ ವಾಯುಸ್ಥಿತಿಯನ್ನು ಪಠಣ ಮಾಡ್ತಾನೆ ಅಂತಹ ವಾಯುಸ್ಥಿತಿಯನ್ನು ವೈಷ್ಣವ ಲೋಕಕ್ಕೆ ಕೊಟ್ಟವರು. ಅದೇನು ಕೂತ್ಕೊಂಡು ಬರೋದಲ್ಲ ವಾಯುಸ್ಥಿತಿ. ವಾಯುಸ್ಥಿತಿ ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಪಠಣ ಮಾಡಬೇಕು. ವಾಯುದೇವರ ಹಾಗೂ ಪರಮಾತ್ಮನ ಬಹಳ ಸುಂದರವಾಗಿರ್ತಕ್ಕಂತಹ ಚಿತ್ರಣವನ್ನು ಇಡ್ತಾರೆ ಅಲ್ಲಿ. 3 ಅವತಾರಗಳು, ವಾಯುದೇವರ 3 ಅವತಾರಗಳು, ಪರಮಾತ್ಮನ 3 ಅವತಾರಗಳು. ಹನುಮ ಭೀಮ ಮಧ್ವರಾಗಿ ಮುಖ್ಯ ಪ್ರಾಣದೇವರು ರಾಮಕೃಷ್ಣ ವೇದವ್ಯಾಸರನ್ನು ಉಪಾಸನೆ ಮಾಡತಕ್ಕಂತಹ ಒಂದು ದೃಶ್ಯವನ್ನು ನಮ್ಮ ಕಣ್ಣಿಗೆ ಕಟ್ಟು ಹಾಕಿ ಚಿತ್ರಿಸ್ತಾರೆ ವಾಯುಸ್ಥಿತಿಯಲ್ಲಿ. ಅಂತಹ ವಾಯುಸ್ಥಿತಿಯನ್ನು ರಚನೆ ಮಾಡಬೇಕಾದ್ರೆ ಅವರು ಎಂತಹ ಪಂಡಿತರಾಗಿತ್ತು. ಎಲ್ಲ ಅದ್ವೈತರು ನಂಬ್ಕೊಂಡಿದ್ದಾರೆ, ಇವರೇ ನಮ್ಮ ಗತಿ ಅಂತ. ಅವ್ರು ಯಾವ ಯತಿ ಬಂದಿದ್ದಾನೆ, ಆನಂದ ತೀರ್ಥ ಅಂತೆ, ನಮ್ಮನ್ನೆಲ್ಲ ಖಂಡನೆ ಮಾಡ್ತಾ ಇದ್ದಾನೆ, ನಮ್ಮ ವಿಚಾರಗಳೆಲ್ಲ ಇನ್ನು ನಾಶವಾಗಿಬಿಡ್ತವೆ. ಇವರಿಗೆ ಸ್ವಲ್ಪ ಗೊಂದಲ ಆಯಿತು. ಸಗುಣೋಪಾಸನೆ ಮಾಡಬೇಕು, ನಿರ್ಗುಣೋಪಾಸನೆ ಮಾಡಬೇಕು. ನಿರ್ಗುಣ ಉಪಾಸನೆ ಮಾಡೋದು ಸರಿಯಲ್ಲ ಅಂತ ಒಮ್ಮೆ ಅವರಪ್ಪ ಹೇಳಿದರು. ಅವಾಗಿಂದ ಶುರುವಾಯಿತು, ಏನೋ ಸರಿ ಇಲ್ಲ ಅಂತ. ಸರಿ, ಮತ್ತೊಮ್ಮೆ ಎಲ್ಲ ಭಾಷ್ಯ ನೋಡಿದರು. 21 ಭಾಷ್ಯಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದರು. ಎಷ್ಟೋ ಕಡೆ ಸೂತ್ರದಲ್ಲಿರೋ ವಿಚಾರವೇ ಬೇರೆ, ಭಾಷ್ಯದಲ್ಲಿ ವಿಚಾರವೇ ಬೇರೆ, ಒಂದಕ್ಕೊಂದು ಸಾಂಗತ್ಯ ಇಲ್ಲ. ತಲೆ ಕೆಟ್ಟಿತು. ಏನಿದಕ್ಕೆ ಅರ್ಥ? 21 ಜನವು ಕೂಡ ಸರಿಯಾಗಿ ಬರಲಿಲ್ಲಲ್ಲ ಅಂತೆಲ್ಲ ಬಹಳ ತಲೆ ಕೆಡಿಸ್ಕೊಂಡಿದ್ದರು. ಆಗ ಮಧ್ವಾಚಾರ್ಯ ಕೀರ್ತಿ ಹರಡ್ತಾ ಇತ್ತಲ್ಲ, ಅವರ ಬಳಿ ಬಂದರು. ಇವರಿಗೂ ವಾದ ಆಯಿತು. ಏನು ಸುಮ್ಮನೆ ಬಂದು ತಕ್ಷಣ ಒಪ್ಕೊಂಡಿದ್ದಲ್ಲ ಅದು. 15 ದಿನಗಳ ಕಾಲ ವಾದ ಮಾಡಿದರು. ಸಪ್ತಾಷ್ಟಾನಿ ದಿನಾನ್ಯೇವ ವಾದಂ ಕೃತ್ವಾ ಸಹ ಮುನ ನಿರುತ್ತರಂ ತಂ ಚಕ್ರೆ ಚಕ್ರಾಯುಧ ಪ್ರಿಯ. 15 ದಿನಗಳ ಕಾಲ ವಾದ ಮಾಡಿ ಕೊನೆಗೆ ಮಧ್ವಮತವನ್ನು ಸ್ವೀಕಾರ ಮಾಡಿ, ನೀನು ಆ ಮತವನ್ನೇ ಸ್ವೀಕಾರ ಮಾಡು ಅಂತ ಹೇಳ್ತಾರೆ, ಅದು ಚೆನ್ನಾಗಿ ವಿಚಾರ ಮಾಡಿ ಸ್ವೀಕಾರ ಮಾಡಿ. ಅದಕ್ಕೆ ಆದರ್ಶ ತ್ರಿವಿಕ್ರಮ ಪಂಡಿತಾಚಾರ್ಯ. ಎಲ್ಲಿ ಕೂಡ ಯಾವ ವಿಚಾರವನ್ನು ನಮ್ಮ ಮಾಧ್ವೇದ ಅಂತ ಬಲಾತ್ಕಾರವಾಗಿ ಹೇಳಲ್ಲ. 3 ನಿಮ್ಮ ಮುಂದೆ ಇಟ್ಕೊಳ್ಳಿ, ಮಾರ್ಕೆಟಲ್ಲಿ ಎಲ್ಲ ಇದೆ, ನೀವೊಂದು ಪರೀಕ್ಷೆ ಮಾಡಿ ತಗೊಳ್ಳಿ. ಎಲ್ಲಿಯೂ ಬಲಾತ್ಕಾರವಾಗಿ ಮಧ್ವಮತವನ್ನೇ ಸ್ವೀಕಾರ ಮಾಡುವಂತ ಹೇಳುವುದಿಲ್ಲ. ಎಲ್ಲವನ್ನು ತುಲನೆ ಮಾಡಿ, ಅಧ್ಯಯನ ಮಾಡಿ. 21 ಭಾಷ್ಯಗಳನ್ನು ಓದಿ ಅರ್ಥ ತಿಳಿಯದೆ ಕಂಗೆಟ್ಟಿದ್ದಂತಹ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯ ಭಾಷ್ಯ ಕಂಡಾಗ ವೇದದ ಆಂತರ್ಯ, ಬ್ರಹ್ಮಸೂತ್ರಗಳ ಆಂತರ್ಯ ಅದು ಅರ್ಥ ಆಯಿತು. ತಲೆ ಕೆಟ್ಟೋಗಿತ್ತು ಅವರಿಗೆ. ಒಂದಕ್ಕೊಂದು ವಿರುದ್ಧವಾಗಿರ್ತಕ್ಕಂತಹ ವಿಚಾರ. ಅಂತಹ ತ್ರಿವಿಕ್ರಮ ಪಂಡಿತರನ್ನು ಬಡಿದೆಚ್ಚರಿಸಿದಂತಹ ಮಾತು
ಮಧ್ವಾಚಾರ್ಯನ ಮಾತು. ಈ ತರಹ ತಿಳ್ಕೊಂಡಿತರ ಹಾಗೆ ಕಂಗೆಟ್ಟವರು ಸಜ್ಜನರು ಅನೇಕ ಇದ್ದರು. ಅವರಿಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ, ಯಾವ ದಾರಿಯಲ್ಲಿ ಹೋಗಬೇಕು. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾ ದೈವೀ ಪ್ರಜಾ ಶರಣಾ ಕರುಣಾಪದಮ್ನಃ ಆನಂದಯೇ ಸುಮುಖಭೂಸ್ತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯ. ವಾಯುದೇವರನ್ನು ಕಳಿಸಿಕೊಟ್ಟ ಭಗವಂತ. ಯಾಕೆಂದರೆ ಈ ಜನರಿಗೆ ಹೇಗೆ ಹೋಗಿ ಗೊತ್ತಾಗ್ತಾ ಇಲ್ಲ, ದಾರಿ ತೋರ್ತಾ ಇಲ್ಲ. ಇಂತಹ ಕಂಗೆಟ್ಟ ಜನರನ್ನು, ಕಂಗೆಟ್ಟವರನ್ನು ಸಂಜೀವಿನಿಯಿಂದ ಹನುಮಂತ ದೇವರು ಎಚ್ಚರಿಸಿದ ಹಾಗೆ ಸಜ್ಜನರನ್ನು ಎಚ್ಚರಿಸಲಿಕ್ಕೆ ಪರಮಾತ್ಮನ ಆಜ್ಞೆಯಂತೆ ವಾಯುದೇವರು ಮಧ್ವರಾಗಿ ಬಂದರು, ಸಚ್ಚಾಸೂಚನೆ ಮಾಡಿದರು. ಅಂತಹ ಮತವನ್ನೇ ಇನ್ನು ಸ್ವೀಕಾರ ಮಾಡಿ. ಏಕವಿಂಶತಿ ಮತ ಪ್ರವರ್ತಕ ಕಾಕು ಮಾಯಿಗಳ ಕುಹಕಯುಕ್ತಿ ನಿರಾಕರಿಸಿ ಸರ್ವೋತ್ತಮನು ಹರಿಯೆಂದು ಸ್ಥಾಪಿಸಿದ ಶ್ರೀಕಳತ್ರರ ಸದನ ದ್ವಿಜಪ ಪಿನಾಕಿ ಸನ್ನುತ ಮಹಿಮ ಪರಮ ಕೃಪಾ ಕಟಾಕ್ಷದಿ ನೋಡು ಮಧ್ವಾಚಾರ್ಯ ಗುರುವರ್ಯ ಅಂತ ದಾಸರು ಅವರನ್ನು ಕೊಂಡಾಡ್ತಾರೆ. ಅಂತಹ ಮಧ್ವಾಚಾರ್ಯರ ಮತವನ್ನೇ ಸ್ವೀಕಾರ ಮಾಡು ಅಂತ ಹೇಳ್ತಾ ಮುಂದೆ ಅನ್ಯಮತಾಚಾರ್ಯಾನ್ ಹೀಕುರು. ಇನ್ನು ಮೊದಲನೇ ಶ್ಲೋಕದಲ್ಲಿ ಇದ್ದೇವೆ. ಅನ್ಯಮತಾಚಾರ್ಯಾನ್ ಹೀಕುರು ಅಂತ ಒಂದೊಂದು ಪಾದದಲ್ಲಿ ಒಂದೊಂದು ಸಂದೇಶ ಕೊಡ್ತಾರೆ. ಎಷ್ಟು ಸಂಗ್ರಹಾತ್ಮಕವಾಗಿರ್ತಕ್ಕಂಥ ಒಂದು ಸಣ್ಣ ಸ್ತೋತ್ರ ಇದು, ಕುರುಸ್ತುತಿ. ಒಂದೊಂದು ಪಾದದಲ್ಲಿಯೂ ವಾದಿರಾಜರ ಒಂದು ಸಂದೇಶ. ಅನ್ಯಮತಾಚಾರ್ಯಾನ್ ಹೀಕುರು, ಅವರನ್ನು ತಿದ್ದಲಿಕ್ಕಾಗಲ್ಲ ಅಲ್ವಾ. ಈ ಮಧ್ವಾಚಾರ್ಯರ ಅವತಾರ ಮಾಡಿ ಇಷ್ಟು ವರ್ಷ ಆದರೂ ಕೂಡ ಈಗಲೂ ಕೂಡ ಅಲ್ಲಿದ್ದಾರೆ. ಅವರ ಮತವನ್ನು ಬಿಡದೇ ಇದ್ದವರು. ಕೆಲವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಅದು ಹಾಗೆ. ಕೆಲವರು ಮೂರ್ಖಸ್ಯ ನಾಸ್ತಿ ಔಷಧಂ ಅಂತಾರಲ್ಲ, ಮೂರ್ಖನಿಗೆ ಔಷಧಿ ಇಲ್ಲ ಅಂತ. ಒಂದು ಕಡೆ ಹೇಳ್ತಾರೆ, ಮೂರ್ಖಸ್ಯ ಪಂಚಚಿಹ್ನಾನಿ ಗರ್ವಿ ದುರ್ವಚನಿ ತಥಾ ಹಠೀಚ ಅಪ್ರಿಯವಾದಿ ಚ ಪರೋಕ್ತಂ ನೈವ ಮನ್ಯತೆ. ಮೂರ್ಖನ ಲಕ್ಷಣ ಏನು ಅಂದರೆ ತುಂಬ ಅಹಂಕಾರವನಿಗೆ, ಗರ್ವಿ, ದುರ್ವಚನಿ, ಯಾವತ್ತೂ ಕೆಟ್ಟ ಮಾತನ್ನೇ ಆಡ್ತಕ್ಕಂಥವನು, ಹಠ ಅವನದೇ ಹಠ, ಅವನು ಯಾರ ಮಾತನ್ನು ಕೇಳಲ್ಲ, ಅಪ್ರಿಯವಾದಿ, ಪ್ರಿಯವಾದನ್ನು ಯಾವತ್ತೂ ಮಾತಾಡಲ್ಲ, ಮತ್ತು ಇನ್ನೊಬ್ಬರು ಹೇಳಿದ್ದನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ಅಂತಹ ಮೂರ್ಖರು ಇರ್ತಾರೆ. ಆ ಮೂರ್ಖರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂತಹ ಮೂರ್ಖರ ಮತಗಳನ್ನು ನೀನು ಹೀಕುರು, ಅವುಗಳನ್ನು ಸ್ವೀಕಾರ ಮಾಡಬೇಡ. ಮಧ್ವಾಚಾರ್ಯರ ಮತವೇ ಸಾಧು ಮತ ಅಂತ ಹೇಳ್ತಾ, ಅಚ್ಯುತ ವಿಸ್ಮೃತಿಂ ಮಾಕುರ್ ವಚ್ಯುತ ವಿಸ್ಮೃತಿಂ, ಅಚ್ಯುತನ ವಿಸ್ಮೃತಿಯನ್ನು ಮಾಡಬೇಡ, ಪರಮಾತ್ಮನ ಮರೆಯಬೇಡ. ಏಕೆ ನೀವು ಯದುಪತಿಯ ಮರಿತೀರಿ ಅಂತ ಕೇಳ್ತಾರೆ ದಾಸರು. ಯಾವತ್ತೂ ಪರಮಾತ್ಮನ ವಿಸ್ಮರಣೆ ಮಾಡಬಾರದು. ಪರಮಾತ್ಮ ಮರಿಲಿಕ್ಕೆ ಒಂದು ಕಾರಣ ಆದರೂ ಬೇಕಲ್ಲ. ಈಗ ನಾವು ಇಬ್ಬರು ಸ್ನೇಹಿತರಾಗಿರ್ತೀವಿ, ಅವನು ಯಾವತ್ತೂ ನಮಗೆ ಅಪಕಾರ ಮಾಡಿದ, ಆಮೇಲೆ ನಾವು ಸ್ನೇಹ ಬಿಡ್ತೀವಿ, ಅವ್ನು ಮರೆತು ಬಿಡ್ತೀವಿ. ಹಾಗೆ ಮರೀಲಿಕ್ಕೆ ಪರಮಾತ್ಮ ಏನು ತಪ್ಪು ಮಾಡಿದ್ದಾನೆ ನಮಗೆ ಮರೀಲಿಕ್ಕೆ ಒಂದು ಕಾರಣ ಬೇಕಲ್ಲ ಅಲ್ವಾ. ಉಪಕಾರ ಮಾಡಿದವರನ್ನು ನಾವು ನೆನಪಿಸ್ಕೊಳ್ತೇವೆ, ಉಪಕಾರ ಮಾಡಿದವರನ್ನೂ ಕೆಲವೊಮ್ಮೆ ನಾವು ಮರೆತು ಬಿಡ್ತೇವೆ ಅಲ್ವಾ. ಅಪಕಾರವನ್ನು ನಾವು ಮರೆಯಲ್ಲ. ರಾಮ ಒಂದು ಸಣ್ಣ ಉಪಕಾರ ಮಾಡಿದರೆ ಕಥಂಚಿದ ಉಪಕಾರೇಣ ಕೃತೇ ನೈಕೇನ ತುಷ್ಯತಿ, ಅವ ಯಾವತ್ತೂ ಒಂದು ಸಣ್ಣ ಉಪಕಾರವನ್ನು ಕೂಡ ಮರಿತಿರಲಿಲ್ಲ. ಅಪಕಾರ ಮಾಡಿದರೆ ಅದನ್ಯಾವತ್ತೂ ತಲೆ ಇಟ್ಕೊತಿರಲಿಲ್ಲ ಅಂತ. ನಾವು ಉಪಕಾರ ಮಾಡಿದರೆ ಮರೆತು ಬಿಡ್ತೀವಿ. ಹೆಂಗೋ ಕಥಂಚಿತ್ ಏನೋ ಅವ ಮಾಡಬೇಕಂದು ಮಾಡಿಲ್ಲ, ಅವನು ಬಿಟ್ಟು ಧಾಮಕ್ಕೆ ಬರ್ತಾ ಇದ್ದ, ಜೊತೆಗೆ ನಾವು ಕರ್ಕೊಂಬಂದು ನಿಂತಿಟ್ಕೊಳ್ಳಿ,
ಅದು ಉಪಕಾರ ಹೌದು, ಆದರೆ ಅದು ಪ್ರಯತ್ನಪೂರ್ವಕ ಉಪಕಾರ. ನಾವು ಬರ್ತಾ ಇದ್ದು ಕರ್ಕೊಂಡ್ಬಂದ್ವಿ, ಅವನಿಗೋಸ್ಕರ ಅವನು ಕರ್ಕೊಂಡ್ಬಂದ್ವಿ, ಅದು ಉಪಕಾರ. ಏನೋ ನಾವು ಬರ್ತಾ ಇದ್ದು ಕರ್ಕೊಂಡ್ಬಂದ್ವಿ, ಏನು ಅವನು ಹೋಗ್ತಾ ಇದ್ದ ಕರ್ಕೊಂಡು ಹೋದ, ಏನು ಅವ್ನು ನನಗೋಸ್ಕರ ಬಂದಿದ್ದಾನ, ಆದರೂ ಅದು ಒಂದು ಸಣ್ಣ ಉಪಕಾರವೇ. ಅಂತಹ ಉಪಕಾರವನ್ನು, ಸಣ್ಣ ಉಪಕಾರ ಮಾಡಿದರೂ ಕೂಡ ಕೃತೇ ನೈಕೇನ ದೃಶ್ಯತೆ, ಒಂದು ಸಣ್ಣ ಉಪಕಾರ ಮಾಡಿದರೂ ತುಂಬ ಸಂತೋಷ ಪಡ್ತಿದ್ದೆ ರಾಮ. ಯಾರು ಅಪಕಾರ ಮಾಡಿದರೆ ಯಾವ ತಲೆಕೊಟ್ಟು. ಉಪಕಾರ ಮಾಡಿದವರನ್ನು ಸ್ಮರಿಸಬೇಕು, ಅಪಕಾರ ಮಾಡಿದವರನ್ನು ಮರಿಬೇಕು. ನಾವು ಪರಮಾತ್ಮನ ಮರಿತೀವಿ ಅಂದರೆ ಹಾಗೆ ನಮಗೇನು ಅಪಕಾರ ಮಾಡಿದ್ದಾನೆ ಅವನು, ನಮ್ಗೆ ಎಷ್ಟು ಉಪಕಾರ ಮಾಡಿಲ್ಲ, ನಮಗೆ ತುಂಬ ಉಪಕಾರ ಮಾಡಿದ್ದಾನೆ, ನಿತ್ಯವೂ ಉಪಕಾರ ಮಾಡ್ತಾ ಇದ್ದಾನೆ. ಅಂಥವನನ್ನು, ಅಂತಹ ಕರುಣಾಳು ಸರ್ವಶಕ್ತ, ಅವನನ್ನು ನಾವು ನಿರಂತರ ಸ್ಮರಿಸ್ತಾ ಇರಬೇಕು. ಸ್ಮರ ಕೃಷ್ಣಂ ಭಜ ಹರಿಂ, ಯಾವಾಗಲೂ ಪರಮಾತ್ಮ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತು. ಯಾವಾಗಲೂ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ನ ಸ್ಮರ್ತವ್ಯೋ ನ ಜಾತಚಿತು, ವಿಸ್ಮರ್ತವ್ಯೋ ನ ಜಾತಚಿತು. ಯಾವತ್ತೂ ಮರಿಬಾರದು, ಪರಮಾತ್ಮನನ್ನು ಯಾವತ್ತೂ ಮರಿಬಾರದು. ಅಚ್ಯುತ ವಿಸ್ಮೃತಿಯನ್ನು ಮಾಡಬೇಡ ಅಂತ. ಇಬ್ಬರು ಗುರು ಶಿಷ್ಯರು ಯಾತ್ರೆಗೆ ಹೊರಟಿದ್ರು, ಪವಿತ್ರವಾದ ಒಂದು ಕ್ಷೇತ್ರ ಯಾತ್ರೆ. ಅನೇಕ ಕ್ಷೇತ್ರ ಸಂಚಾರ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿದರು. ಗಂಗಾ ತೀರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಗುರು ಶಿಷ್ಯರಿಬ್ಬರು. ಹತ್ತಿರದಲ್ಲೇ ಕಾಡು. ಒಂದು ಸಿಂಹ ಜೋರು ಗರ್ಜನೆ ಮಾಡಿತು. ಗರ್ಜನೆ ಮಾಡಿದಾಗ ಶಿಷ್ಯ ನಡುಗುಟ. ಸಿಂಹ ಗರ್ಜನೆ ಮಾಡ್ತಾ ಇದ್ದರೆ ಬಂದು ನಾನು ತಿಂದ್ಬಿಡುತ್ತೆ ಅಂತ ಗುರುಗಳಿಗೆ ಹೇಳಿದ, ಎಚ್ಚರಿಸಿದ. ಸಿಂಹ ಬರ್ತಾ ಇದೆ, ಎದ್ದೇಳಿಲ್ಲ. ಅವ್ರಿಗೇನು ಮಾಡಿದ್ರು ಹೇಳಲಿಲ್ಲ. ಕೊನೆಗೆ ಏನಾದರೂ ಆಗಲಿ, ನಾನು ಬದುಕೋಬೇಕು ಅಂತ ಮರ ಏರಿ ಕೂತ್ಕೊಂಡ. ಹತ್ತಿರ ಒಂದು ಮರವನ್ನು ಏರಿ ಕೂತ್ಕೊಂಡ. ಬಂತು ಸಿಂಹ, ಇವನ ಹತ್ತಿರ ಬಂತು. ಅವ ಮೇಲೆ ನೋಡ್ತಾ ಇದ್ದಾನೆ ಮರದಲ್ಲಿ ಕೂತ್ಕೊಂಡು, ಇನ್ನೇನು ನಮ್ಮ ಗುರುಗಳನ್ನು ತಿಂದು ಹಾಕ್ಬಿಡತ್ತೆ ಅಂತ ಬಂತು. ಇವರು ಕೂತ್ಕೊಂಡಿದ್ದಾರೆ, ನಿಶ್ಚೇಷ್ಟಿನ ಪ್ರತಿಮೆ ಹಾಗೆ ಕಲ್ಲಿನ ಹಾಕಿ ಕೂತಿದ್ದಾರೆ. ಮತ್ತು ಸಿಂಹ ಬಂದಿದೆ ಅಷ್ಟೇ, ಅದಕ್ಕೇನು ಹಸಿವೆ ಆಗಿಲ್ಲ. ಹಸಿವೆ ಆಗಿದ್ದರೆ ಮಾತ್ರ ತಿನ್ನತ್ತೆ. ಹಸಿವೆ ಆದಾಗ ಮಾತ್ರ ನಾವು ಊಟ ಮಾಡ್ತೀವಲ್ಲ, ಆದರೆ ನಮ್ಮ ಗಳಿಕೆ ಹಸಿವು ಅದು ಕೊನೆ ಆಗೋದೇ ಇಲ್ಲ, ಬೆಳೆಸ್ತಾನೇ ಇಲ್ಲ ಅಲ್ವಾ? ಅದು ತೃಪ್ತಿ ಆಗೋದೇ ಇಲ್ಲ. ಎಷ್ಟು ಕೋಟಿ ಗಳಿಸಿದ್ರೆ ನಮಗೆ ತೃಪ್ತಿ ಆಗಲ್ಲ. ಹಸಿವೆ ಹಿಂಗಿದ್ರೆ ಪ್ರಾಣಿ ಯಾವತ್ತೂ ಇನ್ನೊಂದು ಪ್ರಾಣಿ ತಿನ್ನಲ್ಲ. ಮನುಷ್ಯ ಪದೇ ಪದೇ ಪ್ರಾಣಿಯನ್ನು ತಿಂತಾನೇ ಇರ್ತಾನೆ. ಸರ್ಪೋದಶತಿ ಕಾಲೇನ ದುರ್ಜನಸ್ತು ಪದೇ ಪದೇ ಅಂತ. ಹಾವು ಯಾವಾಗೂ ಒಮ್ಮೆ ಕಚ್ಚುತ್ತೆ, ದುರ್ಜನ ಯಾವಾಗಲೂ ಕಚ್ಚುತ್ತಾ ಇರ್ತಾನೆ ಅಂತ. ಹಾಗಾಗಿ ಮನುಷ್ಯರಿಂದ ಪ್ರಾಣಿಗಳು ಎಷ್ಟೋ ವಾಸಿ. ಆಗ ಹಸಿವೆ ಆಗಿಲ್ಲ. ಮತ್ತು ಈ ಗುರುವನ್ನು ನೋಡುವಾಗ ಏನೋ ನಿಷ್ಠೆಷ್ಟೋ ಕೂತ್ಕೊಂಡಿದ್ದಾನೆ, ಏನೋ ಕಲ್ಲಿನ ಪ್ರತಿಮೆ ಅಂತ ಅಂದ್ಕೊಳ್ತು. ಹೊರಟೋಯ್ತು. ಹತ್ತಿರ ಹೋಗಿ ಕಿರಿಚಿದ್ರು ಏನೂ ಆಗಲಿ ಮನುಷ್ಯನಿಗೆ. ಬಂದು ಮೈ ಮುಚ್ಚಿ ನೋಡ್ತು, ಏನೂ ಆಗಲಿಲ್ಲ. ಅಬ್ಬಾ ಹೊರಟೋಯ್ತಲ್ಲ ಅಂತ ಶಿಷ್ಯನಿಗೆ ಪ್ರಾಣ ಬಂದ ಆಯಿತು. ಸದ್ಯ ನಮ್ಮ ಗುರು ನೀನು ಮಾಡಲಿಲ್ಲ ಅಂತ ಕೆಳಗಿಳಿದು ಬಂದ. ಇವರು ಧ್ಯಾನ ಮುಗೀತು, ಕಣ್ಣು ತೆರೆದ. ಎಷ್ಟು ಗುರುಗಳ ಧೈರ್ಯ ನಿಮಗೆ ಅಂತ ಹೆದ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳಿದ. ಅಷ್ಟೊತ್ತೇ ಆಯಿತು. ಎದ್ರು ಹೊರಟರು. ಮುಂದೆ ಹೋಗ್ತಾ ಒಂದು ಸೊಳ್ಳೆ ಕಚ್ತವ್ರಿಗೆ ಕಚ್ಚೋದು. ಅಂದರೆ ಇವರು ಸೊಳ್ಳೆ ಕಚ್ಚಿದ ಕೂಡಲೇ ಸಿಂಹ ಬಂದು ಗರ್ಜನೆ ಮಾಡಿದ್ರು ಏನೂ ಆಗಲಿಲ್ಲ. ಸೊಳ್ಳೆ ಕಚ್ಚಿದ ಕೂಡಲೇ ಅಂತ ಕಿರಿಚಿದ್ರು. ಕೇಳ್ತಾನೆ ಶಿಷ್ಯ, ಅಲ್ಲ ಗುರುಗಳೇ, ಆ ಸಿಂಹ ಬಂದು ನಿಮ್ಮ ಪಕ್ಕದಲ್ಲೇ ಬಂದು ಘೋರವಾಗಿ ಗರ್ಜನೆ ಮಾಡಿದ್ರು, ನಿಮ್ಮ ಒಂದು ರೋಮ ಕೂಡ ಕೊಂಕಲಿಲ್ಲ, ಒಂದು ಸೊಳ್ಳೆ ಕೂತಿದ್ದಷ್ಟೇ ನಿಮ್ಮ ಶರೀರದ ಮೇಲೆ, ಅಷ್ಟಕ್ಕೆ ನೀವು ಹೆದರ್ತಾ ಇದ್ದೀರಲ್ಲ, ನಿಮ್ಮ ವರ್ತನೆಗೆ ಅರ್ಥ ಆಗಲ್ಲ ಅಂತಂದಾಗ ಗುರು ಹೇಳ್ತಾನೆ, ನೋಡಪ್ಪ, ನಾನು ಆಗ ಸಿಂಹ ಬಂದು ನೆಕ್ಕಿದಾಗ, ಸಿಂಹ ಬಂದು ಮುಟ್ಟಿದಾಗ, ಸಿಂಹ ಬಂದು ಗರ್ಜನೆ ಮಾಡಿದಾಗ ನನಗೇನೂ ಆಗಲಿ, ಯಾಕೆ ಗೊತ್ತುಂಟ, ನಾನು ಭಗವಂತನ ಹತ್ತಿರ ಇದ್ದೆ ಅಂತ.
ಭಗವಂತನ ಹತ್ರ ನಾನಿದ್ದೆ, ಆದರೆ ನನಗೇನು ಗೊತ್ತಾಗಲಿಲ್ಲ. ಆ ಗರ್ಜನೆ, ಆ ಸ್ಪರ್ಶ ನನಗೇನು ಭಯ ಉಂಟು ಮಾಡಲಿಲ್ಲ. ಈಗ ಅಜ್ಞಾನಿಯಾದ ನಿನ್ನ ಜೊತೆ ಇದ್ದೀನಲ್ಲ, ಅದಕ್ಕೆ ನನಗೆ ಭಯ ಆಯಿತು ಸೊಳ್ಳೆಯಿಂದ ಅಂತ. ಈ ಒಂದು ಕಥೆ ಹಿನ್ನೆಲೆ ಅರ್ಥ ಮಾಡ್ಕೋಬೇಕೇನೆಂದರೆ, ಪರಮಾತ್ಮನನ್ನು ನಾವು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವ ಕಷ್ಟ ಬರಲ್ಲ. ಸದಾ ಪರಮಾತ್ಮನ ಚಿಂತನೆಯಲ್ಲಿದ್ದರೆ ನಮ್ಗೆ ಯಾವ ಕಷ್ಟ ಬರಲ್ಲ. ನಾವು ಅದನ್ನು ಮರಿತೀವಿ, ಲೌಕಿಕದಲ್ಲೇ ಇರ್ತೀವಿ. ನಾನಾ ಭಯಗಳು ಲೌಕಿಕದಲ್ಲಿ. ಕಷ್ಟ ಬಂದಾಗ ನಮಗೆ ದೇವ್ರ ನೆನಪಾಗತ್ತೆ. ಸುಖದಲ್ಲಿದ್ದಾಗ ದೇವ್ರ ನೆನಪೇ ಆಗಲ್ಲ. ಸುಖ ಬಂದಾಗ ದೇವರನ್ನ ಸ್ಮರಿಸಲ್ಲ, ಕಷ್ಟ ಬಂದಾಗ ದೇವರನ್ನ ಬೈತೇವೆ. ಸ್ಮರಿಸೋದು ಬೈಯೋ ಮೂಲಕವಾಗಿ ಸ್ಮರಣೆ. ಆ ಪರಮಾತ್ಮ ಸದಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ನಮ್ಮೊಳಗಿದ್ದು ಈ ದೇಹದಲ್ಲಿ 72,000 ನಾಡಿಗಳಲ್ಲಿ 72,000 ರೂಪಗಳಿಂದ ನಮ್ಮ ದೇಹದಲ್ಲಿ ಇದ್ದುಕೊಂಡು ನಮ್ಮ ಹೃದಯದಲ್ಲಿ ಮೂಲೇಶ ನಾಮಕನಾಗಿ ವಾಯುದೇವರೊಂದಿಗೆ ಯಾವಾಗಲೂ ಇರ್ತಾನೆ. ಅಂತಹ ಭಗವಂತನ ನೆರಳಾಗಿ ವಾಯುದೇವರು ನಮ್ಮೊಳಗಿದ್ದು ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾ, ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾ ಉಸಿರಾಡ್ತಾ ಇರ್ತಾರೆ. 21,600 ಬಾರಿ ಹಂಸ ಮಂತ್ರ ಜಪಿಸ್ತಾ ಇರ್ತಾರೆ ಅಲ್ವೇ? ಅದನ್ನು ನಾವು ಯಾವಾಗಲೂ ಚಿಂತಿಸಬೇಕು. ಪರಮಾತ್ಮನ ಚಿಂತನೆ, ಪರಮಾತ್ಮನನ್ನು, ಸರ್ವೋತ್ತಮನನ್ನು, ಜೀವೋತ್ತಮನನ್ನು ಯಾವತ್ತೂ ಮರಿಬಾರದು. ಅವರ ಉಪಕಾರ ನಿರಂತರ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಅವರನ್ನು ನಾವು ಮರಿತೇವೆ, ಯಾರ್ಯಾರನ್ನ ಹೊಗಳ್ತೇವೆ ಅಲ್ವಾ? ಒಳ್ಳೆ ಊಟ ಆಯಿತು ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಡುಗೆ ಭಟ್ರು ಅಂತ ಅಡುಗೆ ಭಟ್ರನ್ನ ಹೊಗಳ್ತೀವಿ. ಬಡಿಸೋರಿಗೆ ಏನು ಹೇಳಲ್ಲ. ಅವ್ರು ಚೆನ್ನಾಗಿ ಬಡಿಸೇ ನಮ್ಮ ಊಟ ಚೆನ್ನಾಗಿ ಮಾಡೋದು. ಅಡುಗೆ ಮಾಡಿಟ್ರೆ ಆಯಿತಾ? ಬಡಿಸೋರು ಚೆನ್ನಾಗಿ ಬಡಿಸಿ ನಮಗೆ ಖುಷಿ ಆಗುತ್ತೆ ಅಲ್ವಾ? ಕಂಪ್ಯೂಟರ್ ನೋಡ್ತೇವೆ, ಮೊಬೈಲ್ ನೋಡ್ತೀವಿ, ಎಷ್ಟು ಚೆನ್ನಾಗಿದೆ, ಏನೆಲ್ಲ ಇದೆ ಇದರಲ್ಲಿ, ಎಂಥ ಅದ್ಭುತ. ಹಾಗಾದರೆ ಪರಮಾತ್ಮನ ಸೃಷ್ಟಿ ಹೇಗಿರಬೇಡ. ಒಂದು ಮೊಬೈಲ್ ಸೃಷ್ಟಿ ಮಾಡಿದವನನ್ನು, ಒಂದು ಕಂಪ್ಯೂಟರ್ ಸೃಷ್ಟಿ ಮಾಡಿದ ಹೊಗಳ್ತೇವೆ, ಆದರೆ ಅದನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಟ್ಟವನು, ಬುದ್ಧಿಶಕ್ತಿಯನ್ನು ಕೊಟ್ಟವನು ಯಾರು? ಅವನನ್ನು ಮರಿತೇವೆ. ಇಷ್ಟೊಂದು ಉಪಕಾರ ಮಾಡ್ತಕ್ಕಂತಹ ಪರಮಾತ್ಮನನ್ನು, ವಾಯುದೇವರನ್ನು ಮರೆತರೆ ನಮ್ಮ ಜೀವನ ವ್ಯರ್ಥ. ಮನುಷ್ಯನಾಗಿ ಹುಟ್ಟಿದ ಮೇಲೆ, ವಿಜಯದಾಸ ಒಂದು ಸುಳಾದಲ್ಲಿ ಹೇಳ್ತಾರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಆ ಭಗವಂತನನ್ನು, ಮುಖ್ಯ ಪ್ರಾಣದೇವರನ್ನು ಯಾವಾಗಲೂ ನೆನೆಯಬೇಕು. ಒಂದು ಮರಕ್ಕೆ ನೀರು ಹಾಕಿ, ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸಿದ ಮೇಲೆ ಅದು ಹಣ್ಣು ಬಿಡದೆ ಹೋದರೆ ಅದು ಇದ್ದು ವ್ಯರ್ಥ. ಹಾಗೆ ಪರಮಾತ್ಮ ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ಜನ್ಮ, ದುರ್ಲಭಂ ಮಾನುಷಂ ಜನ್ಮ, ಇಂತಹ ಜನ್ಮ ಕೊಟ್ಟಿದ್ದಾನೆ. ಇದನ್ನು ಸಾರ್ಥಕಪಡಿಸ್ಕೊಳ್ಳದೆ ಹೋದರೆ ನೀರು ಹಾಕಿ, ಗೊಬ್ಬರ ಹಾಕಿ, ಮಣ್ಣು ಹಾಕಿ ಪೋಷಣೆ ಮಾಡಿದಂತಹ ಮರ ಫಲ ಕೊಡದೆ ಹೋದರೆ ಅದು ಹೇಗೆ ವ್ಯರ್ಥವೋ ಹಾಗೆ ನಮ್ಮ ಜೀವನ ವ್ಯರ್ಥವಾಗುತ್ತೆ. ಆದ್ದರಿಂದ ಇಂತಹ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ವಿಜಯದಾಸರನ್ನು ಸುಳಾದಲ್ಲಿ ಹೇಳ್ತಾರೆ. ಅಂತಹ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಾವು ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡಬೇಕು. ಅಚ್ಯುತ ವಿಸ್ಮೃತಿ ಮಾತುರು, ಎಂದಿಗೂ ಆ ಪರಮಾತ್ಮನ ವಿಸ್ಮೃತಿಯನ್ನು ಮಾಡಬಾರ್ದು. ವಿಸ್ಮರ್ತವ್ಯೋ ನ ಜಾತಚಿತ್ತು, ಯಾವಾಗ ನಿರಂತರ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಂತ ಈ ಮೊದಲನೇ ಶ್ಲೋಕದಲ್ಲಿ ಇಷ್ಟು ವಿಚಾರಗಳನ್ನು ಹೇಳ್ತಾರೆ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.